ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರುತ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ನಿನ್ನೆ ಟೈಟ್ಲು ನಾವು ಕ್ಷಣಕ್ಕೂ ಜಾಗತಿಕ ಬದಲಾವಣೆ ಅಂತ ಕೊಟ್ಟಿದ್ವಿ, ಅದು ಇವತ್ತಿಗೂ ಕೂಡ ಪ್ರಸ್ತುತ ಅದೇ ರೀತಿ ಆಗ್ತಾ ಇದೆ. ಎಷ್ಟು ಜನ ನಿನ್ನೆ ಚಾಟ್ ಸ್ಟಾಕ್ ನೋಡಿದ್ರೆ ದಯವಿಟ್ಟು ಗಮನಿಸಿ. 7 ಗಂಟೆ ಆ ಟೈಮಲ್ಲಿ ಒಂದ್ಸಲ ಕ್ರೂಡಲ್ಲಿ ಜೋರಾಗಿ ಕ್ರ್ಯಾಶ್ ಆಯಿತು, ಬಟ್ ಇದು ಟ್ರ್ಯಾಪ್ ಅಂತ ಅನಿಸ್ತಾ ಇದೆ. ಇದು ಅದೇ ರೀತಿ ಮೇಲ್ಗಡೆ ಹೋಗುವಂಥ ಸಿಚುವೇಶನ್ ಇದೆ ನೋಡಿ. ವಾರು ಈ ಥರದೊಂದು ಮುಗಿದ್ರೆ ಒಳ್ಳೆಯದು ಅಂತ ನನ್ನ ಆಶೆಯೂ ಕೂಡ. ಆದರೆ ಆಗ್ತಾರ ಸಿಚುವೇಶನ್ ನೋಡಿದ್ರೆ ಇದು ಅಷ್ಟು ಸುಲಭಕ್ಕೆ ಮುಗಿಯೋ ಥರ ಕಾಣಿಸ್ತಾ ಇಲ್ಲ. ಇರಾನ್ದಾಗಲಿ ಮತ್ತೊಂದಾಗಲಿ ನೋಡೋಣ ಅದು ಯಾವ ಕಡೆಗೆ ಹೋಗ್ತಾ ಹೋಗುತ್ತೆ ಅಂತ. ಬಟ್ ಒಂದು ವಿಚಾರ ನನಗೇನು ಗೊತ್ತಾಯಿತು ಅಂತಂದರೆ, ಇಂಡಿಯಾ ಇರಾನಿಂದ 2020ರಿಂದನೇ ಆಯಿಲ್ ಇಂಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದೆಯಂತೆ, ಆಯಿತಾ. ಅದು ಒಂದು ಪಾಸಿಟಿವ್ ನ್ಯೂಸು. ನಾವು ಆಲ್ಮೋಸ್ಟ್ ರಷ್ಯಾದಿಂದ ಏನೂ ತರಿಸ್ಕೊತಾ ಇರಲಿಲ್ಲ ಆಯಿಲ್ 2022 ತನಕ. ಬಟ್ ಇವಾಗ ಒಂದು 35 to 40% ನಾವು ರಷ್ಯಾದಿಂದ ತರಿಸ್ಕೊತಾ ಇದ್ದೀವಿ. ಈ ರೀತಿ ಸ್ವಲ್ಪ ಡೈವರ್ಸಿಫಿಕೇಷನ್ ಮಾಡಿರುವಂಥದ್ದು ನಮಗೆ ಅಷ್ಟೊಂದು ಪೆಟ್ಟು ಕೊಡಲಾರದು ಕ್ರೂಡಲ್ಲಿ. ಆದರೂ ಕೂಡ ಗ್ಲೋಬಲ್ ಕ್ರೂಡಿಗೆ ಅದು ಇಂಪ್ಯಾಕ್ಟ್ ಬಿದ್ದೇ ಬೀಳುತ್ತಲ್ವ. ಕ್ರೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಜಾಸ್ತಿ ಆಯಿತು ಅಂದರೆ ಎಲ್ಲರೂ ಕೂಡ ಎಕ್ಸ್ಪೋರ್ಟರ್ಸ್ ಆ ರೇಟ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಜೊತೆಗೆ ಸುಮಾರು LPG ರಿಲೇಟೆಡ್ ಏನು ತರಿಸ್ತಾ ಇದ್ದೀವಿ, ಆ ಇರಾನ್ ಮೂಲಕ ಇರೋ ಒಂದು ಸಿ ರೂಟ್ ಇದೆ, ಅದರಿಂದ ಬರ್ತಾ ಹೋಗುತ್ತೆ ಸಮುದ್ರ ಮಾರ್ಗದಲ್ಲಿ. ಅದನ್ನು ಬ್ಲಾಕ್ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದ್ದಾರೆ. ಅದು ಇಂಡಿಯಾಗೆ ಚಾಲೆಂಜ್ ಆಗ್ತಾ ಹೋಗ್ಬೋದು ಡೈರೆಕ್ಟಾಗಿ ಅಂತ ನೋಡ್ಪಟ್ಟೆ. ನೋಡೋಣ ಅದೆಲ್ಲ ಬೇರೆ ಹೋಗೋಣ. ಬಟ್ ಇವತ್ತು ಸೆಕ್ಟರ್ ಮೋಸ್ಟ್ ಅಫೆಕ್ಟೆಡ್ ಸೆಕ್ಟರ್ ಅಂದರೆ ಇವತ್ತು ಫಾರ್ಮಾ ಸೆಕ್ಟರ್. ಕಾರಣ ಏನು, ಟ್ರಂಪ್ ಅವ್ರು ಬಂದು ಏನು ಹೇಳಿದ್ದಾರೆ, ಸದ್ಯದಲ್ಲೇ ಇಡ್ತೀವಿ ನೋಡಿ ಫಾರ್ಮಾಗೆ ಟ್ಯಾರಿಫ್ನ, ಇವಾಗ ಒಂದು ಟ್ಯಾರಿಫ್ನ ತರ್ತೀವಿ ಇವಾಗ ಫಾರ್ಮಾ ಸೆಕ್ಟರ್ಗೆ ಅಂತ ಹೇಳಿದ್ದಾರೆ. ಈ ಕಾರಣ ಜನಕ್ಕೆ ದೊಡ್ಡದಾಗಿ ರಿಯಾಕ್ಷನ್ ಬಂತು. ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿ ಎರಡೂ ಕೂಡ 2.08% ಕರೆಕ್ಷನ್ ಬಂದಿದೆ. ಆದರೂ ಕೂಡ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದಾನಿ ಎಂಟರ್ಪ್ರೈಸಸ್ 2.18% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಟಾಪ್ ಗೇನರ್ ಅಂದರೆ ಇವತ್ತು IT ಸೆಕ್ಟರ್ ಅಂತ ಹೇಳ್ತಾ ಹೋಗ್ಬೋದು. ಇಂಟ್ರೆಸ್ಟಿಂಗ್ಲಿ ಟೆಕ್ ಮಹೇಂದ್ರದಲ್ಲಿ 1.46% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 15 ನಾವು ನೋಡ್ತಾ ಬರೋದಾದರೆ, ಸ್ಟೀಲ್ ಸೆಕ್ಟ್ರು ಸ್ವಲ್ಪ ಇವತ್ತು ವಾಚ್ಫುಲ್ ಆಗಿತ್ತು. ಸೊ ಸ್ಟೀಲ್ ಸೆಕ್ಟ್ರಲ್ಲಿ ಜಿಂದಾಲ್ ಸ್ಟೀಲು 3.43% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಬಟ್ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದರೆ ನಿಫ್ಟಿ 50ಗಿಂತ ಸ್ವಲ್ಪ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ಅಲ್ವಾ. ಸುಮಾರು ಸ್ಟಾಕ್ಗಳಲ್ಲಿ 2%, 3% ಇವತ್ತು ಕರೆಕ್ಷನ್ ಬಂದಿರೋದನ್ನು ನಾವು ನೋಡಿದ್ದೀವಿ. ಬಟ್ CG ಪವರಲ್ಲಿ 1.74% ಅಪ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಕೆಲವೊಂದು ಸೆಕ್ಟರ್ ಸ್ಪೆಸಿಫಿಕ್ಕು ಒಂದು ವೀಕೆಂಡಲ್ಲೋ ಅಥವಾ ಯಾವಾಗ ಸಾಧ್ಯ ಆಗುತ್ತೋ ಆಗ ಒಂದು ಸೆಕ್ಟರ್ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗಬೇಕು. ಈಗ ಫಾರ್ಮಾ ಸೆಕ್ಟರ್ ಆಯಿತು, ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಇತ್ತೀಚೆಗಷ್ಟೇ ಮಾತಾಡಿದ್ವಿ. ಆದರೆ ಡಿಫೆನ್ಸ್ ಇನ್ನೂ ಕೂಡ ನೋಡಿ ಅದನ್ನ ಬಿಟ್ಕೊಟ್ಟಿಲ್ಲ. ಆ ಲೆವೆಲ್ನ ಅದೇ ರೀತಿ ನಡೀತಾ ಇದೆ. ಬಿಕಾಸ್ ಒಂದಾದ್ಮೇಲೆ ಒಂದು ಯುದ್ಧ ಮತ್ತೊಂದು ಈ ರೀತಿ ಎಲ್ಲ ಕೇಳ್ತಾ ಇರೋದ್ರಿಂದ ನೋಡೋಣ ಯಾವ ರೀತಿಯಾಗಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಇವತ್ತು ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು. ಇವತ್ತು ಯಾವುದು ಸೆಬಿ ಡಿಸೈಡ್ ಮಾಡಬೇಕಾಗಿತ್ತು ಎಕ್ಸ್ಪೈರಿ ಯಾವತ್ತು NSEಗೆ ಅಂತ ಅಪ್ರೂವಲ್ ಕೊಡೋಕ್ಕೆ. NSE ಯಾವಾಗ ಅಂತ ಪ್ರಪೋಸಲ್ ಇಟ್ಟಿದ್ದಾರೆ ಅಂತ ಗೊತ್ತಾ, ಮಂಗಳವಾರ ನಮ್ಮ ಎಕ್ಸ್ಪೈರಿ ಆಗಿರುತ್ತೆ ಅಂತ. ಏನು ಕತೆ ಅಂತ ನೀವು ಕೇಳೋದಾದರೆ, ವಾರಕ್ಕೆ ಒಂದು ಎಕ್ಸ್ಪೈರಿ ಇರಬೇಕು, ಒಂದೇ ಇಂಡೆಕ್ಸಿಂದ ಇರಬೇಕು ಅಂತ ಹಿಂದೆ ರೂಲ್ಸ್ ಮಾಡಿದ್ರೆ. ಇವಾಗ ಗೊತ್ತಿದೆ ನಿಮಗೆ, ನಿಫ್ಟಿ ಒಂದರದ್ದೇ ಇರೋದು ಅಲ್ವಾ ಎಕ್ಸ್ಪೈರಿ. ವಾರ ಎಕ್ಸ್ಪೈರಿ ಇರೋದು ನಿಫ್ಟಿ ಒಂದೇ NSEನಲ್ಲಿ, ಬೇರೆದೆಲ್ಲ ತಿಂಗಳಿಗೆ ಒಂದೇ ಸಲ ಇರೋದು. ಅದರಲ್ಲೂ ಕೂಡ ದಿನಾನ ಚೂಸ್ ಮಾಡೋದಕ್ಕೆ ಮತ್ತೆ ಒಂದು ನಡೆದಿತ್ತು. ಸೊ ಅದು ಇವಾಗ ಮಂಗಳವಾರ ಅಂತ ಅಂದರೆ ಎಲ್ಲ ಎಕ್ಸ್ಪೈರಿದು ಒಂದೇ ದಿನ ಆಗಬೇಕು, ಅದು ವೀಕ್ಲಿದು ಮಂತ್ಲಿದು ಸೇಮ್ ಇರಬೇಕು ಅಂತ ಏನೋ ಇತ್ತು. ಅದು ಸರ್ಕ್ಯುಲರ್ ಸೆಬಿ ಕಡೆಯಿಂದ ಅದು ಮಂಗಳವಾರ ಚೂಸ್ ಮಾಡ್ಕೊಂಡಿದ್ದಾರೆ NSE ಅಂತ ಬಂದಿತ್ತು ಸುದ್ದಿ. ಅದನ್ನ ಇವತ್ತು ಅಪ್ರೂವ್ ಮಾಡ್ತಾರೋ ಇಲ್ವೋ ಅನ್ನೋದು ಸೆಬಿ ಬರಬೇಕಾಗಿತ್ತು. ನಾನು ರೆಕಾರ್ಡ್ ಮಾಡೋ ಟೈಮಲ್ಲಿ ಕ್ಷಮಿಸಿ, ನಾನು ಚೆಕ್ ಮಾಡಲಿಲ್ಲ, ಬಂದಿರ್ಬೋದು ಡೇಟಾ. ಯಾಕೆ ಮಂಗಳವಾರನೇ ತೊಗೊಂಡಿದ್ದಾರೆ NSE ಅನ್ನೋದು ಕೂಡ ಒಂದು ಸ್ಟ್ರಾಟಜಿಕ್ ಮೂವ್ಮೆಂಟ್ ಇವಾಗ. ಯಾಕೆಂದರೆ BSEನಲ್ಲಿ ಸೆನ್ಸೆಕ್ಸ್ ವೀಕ್ಲಿ ಎಕ್ಸ್ಪೈರಿಗಳು ಆಲ್ರೆಡಿ ಮಂಗಳವಾರಗಳಿದೆ. ಸೊ ಇವಾಗ NSE ಮಂಗಳವಾರಕ್ಕೆ ಬಂತು ಅಂದರೆ BSE ಮತ್ತೆ ತನ್ನ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಸೆನ್ಸೆಕ್ಸ್ನ. ಅಥವಾ ಅವತ್ತು ಅದೇ ದಿನ ಇಟ್ಕೊಂಡ್ರು ಅಂದರೆ ಅಲ್ಲಿ ವಾಲ್ಯೂಮ್ನ ಹೊಡ್ತಾ ಅಲ್ವಾ, ಸೆನ್ಸೆಕ್ಸಿಂದ ನಿಫ್ಟಿನೇ ಜಾಸ್ತಿ ಜನ ಟ್ರೇಡ್ ಮಾಡ್ತಾರೆ ಆಫ್ಕೋರ್ಸ್. ಸೊ ಆ ರೀತಿಯಾಗಿತ್ತು. ಅದಕ್ಕೆ ಅಪ್ರೂವಲ್ ಕೊಡ್ತೋ ಇಲ್ವೋ ಸೆಬಿ ಗೊತ್ತಿಲ್ಲ ಇವತ್ತು. ಬಟ್ ನೋಡೋಣ ಅದೇನಾಗಿದೆ ಅಂತ. ಬಟ್ ಇವತ್ತು ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ 2 ದಿನದಿಂದ ಸತತವಾಗಿ ಪಾಸಿಟಿವ್ ಮೂವ್ಮೆಂಟ್ ಬಂದಿತ್ತು. ನಿನ್ನೆ ಕೂಡ 25,000 ರೆಸಿಸ್ಟೆನ್ಸ್ ಆಗಿ ಉಳಿಬೇಕು ಮಾರ್ಕೆಟ್ಗೆ ಅಂತ ಮಾತಾಡಿದ್ವಿ. ಅದೇ ರೀತಿ ಆಯಿತು, ಇವತ್ತು ಕೆಳಗಡೆ ಬಂದಿದೆ. ಸೊ ಎಗೇನ್ ಯಾವ ಲೆವೆಲ್ಗೆ ಬಂದಿದೆ, 24,800ರಿಂದ 750. ಹಿಂದೆ ಕೂಡ ಮಾತಾಡಿದಂಥ ಸಪೋರ್ಟ್ ಲೆವೆಲು ಅಲ್ಲೇ ಬಂದು ಕೂತ್ಕೊಂಡಿದೆ ನಿಫ್ಟಿ. ಇವಾಗ ನಾಳೆಗೆ ಏನು ಹಾಗಾದರೆ ಕತೆ ಅಂತಂದರೆ ನೋಡಿ, ಇಲ್ಲಿ ಇಷ್ಟು ದೊಡ್ಡ ಗ್ಯಾಪ್ ಆದಾಗ ಯೂಶುವಲ್ ಥಿಯರಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಷ್ಟು ದೊಡ್ಡ ಗ್ಯಾಪ್ ಮಾಡ್ಕೊಂಡು ಹೋಗಿದೆ ಅಂತಂದರೆ ಯಾವ ಜಾಗದಿಂದ ಅದು ಬಿದ್ದಿರುತ್ತೋ ವಾಪಸ್ ಬಂದಾಗ ಅದು ಖಂಡಿತವಾಗ್ಲೂ ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ನಿನ್ನೆ ಸರ್ಪ್ರೈಸ್ ಮಾಡ್ತಾರೆ, ಏನು ಮಾಡಿತ್ತು ಮಾರ್ಕೆಟ್, ಇದು ಯಾವುದಕ್ಕೂ ಲೆಕ್ಕನೇ ಕೊಡ್ತಾ ಇಲ್ಲ ವಾರಿಗೆ ಅನ್ನೋ ಥರ ಮೇಲ್ಗಡೆ ಹೊರಟೋಗಿತ್ತು. ಆದರೆ ರೌಂಡ್ ಲೆವೆಲ್ ತಲೆ ಮೇಲೇ ಇತ್ತು. ಹಾಗಾಗಿ ನಾವು ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. 25,000 ಅಲ್ಲೇ ಮೇಲ್ಗಡೆ ಇತ್ತು. ಸೊ ಇವತ್ತು 25,000ದಿಂದ ಜೋರಾಗಿ ಫಸ್ಟ್ ಕ್ಯಾಂಡಲಲ್ಲೇ ರಿಜೆಕ್ಷನ್ ಬಂತು. ಅದಾದಮೇಲೆ ಇದೇ ಲೆವೆಲ್ನ ಬಿಟ್ಟು ಕೂತಿದೆ. ಅಂದರೆ ಆ ಲೆವೆಲ್ನಿಂದ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಲ್ಲ ಅಲ್ವಾ, ಅದೇ ಲೆವೆಲ್ ಇದೆ. ಕ್ಲೋಸಿಂಗ್ ಪ್ರೈಸ್ಗಳು, ಓಪನಿಂಗ್ ಪ್ರೈಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನೋಡಿ. ಮೊನ್ನೆ ಕ್ಲೋಸಿಂಗ್ ಮಾಡಿದ ಕ್ಲೋಸಿಂಗ್ ಲೆವೆಲಲ್ಲೇ ಇವತ್ತು ಬಂದು ಕ್ಲೋಸಿಂಗ್ ಮಾಡಿದೆ. ಸೊ ಈ ಲೆವೆಲ್ನ ಬಿಟ್ಕೊಟ್ಟು ಕೆಳಗಡೆ ಬರ್ತಿದೆ ಅಂದರೆ ಆಗ ತಿರ್ಗಾ ಮಾರ್ಕೆಟ್
ಮಾರ್ಕೆಟು 24,500 ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೊಂತ ಹೋಗ್ಬೋದು. ಅವಾಗ ಏನಾಗುತ್ತೆ, 2 ದಿನದಿಂದ ಬಂದಿದ್ದಕ್ಕೆ ಇಂಟರ್ನಲ್ ಕ್ಯಾಂಡಲ್ ಆಗಿ ಮೂವ್ ಆಗ್ತಾ ಇದೆ ಮಾರ್ಕೆಟ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಮೇಲ್ಗಡೆ ಹೋಗೋಕ್ಕೆ 25,000 ದಾಟ ತನಕ ಯಾವುದೇ ರೀತಿಯಂಥ ಅರ್ಜೆಂಟ್ ಇಲ್ಲ, ಮೇಲ್ಗಡೆ ತೊಗೊಳೋದು ಬೇಕಾಗಿಲ್ಲ. ಕೆಳಗಡೆ ಬಂತು ಅಂದರೆ 24,500 ತನಕನೂ ಜಾಗ ಇದೆ. ಅಲ್ಲಿ ತನಕ ಬಂದ್ರೂ ಕೂಡ ಏನಾಗುತ್ತದು, ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡಿನ ಇಂಟರ್ನಲ್ ಕ್ಯಾಂಡಲ್ ಕರೆಕ್ಟಾ, ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಇಂಟರ್ನಲ್ ಕ್ಯಾಂಡಲ್ ಜೊತೆಗೆ ಲಾಸ್ಟ್ 2 ದಿನದಿಂದ ಮೂಮೆಂಟ್ ಏನು ಬಂದಿದೆ ಅದರ ಇಂಟರ್ನಲ್ ಕ್ಯಾಂಡಲ್ ಕೂಡ. ಸೊ ಇಷ್ಟು ಆಗೋ ಸಾಧ್ಯತೆ ಇದೆ ಈ ವೀಕು. ಸೊ ಇದೇ ರೇಂಜಲ್ಲೇ ಮುಗಿಸ್ತಾರೆ ಈ ವೀಕ್ಲಿ ಎಕ್ಸ್ಪೈರಿಂಗ್ ಅನ್ನೋದನ್ನ ನೋಡ್ತಾ ಹೋಗಬೇಕು. ನಾಳೆ ಏನಾದ್ರು ಡೌನ್ವರ್ಡ್ ಮೂವ್ಮೆಂಟ್ ಕಂಟಿನ್ಯೂ ಆಯಿತು ಅಂದರೆ ಮೋಸ್ಟ್ ಪ್ರಾಬಬ್ಲಿ ಅದೇ ಸಿನರಿ ಆಗ್ತಾ ಇರುತ್ತೆ. ಅಪ್ಪಿ ತೀರಾ ನೆಗೆಟಿವ್ ನ್ಯೂಸ್ ಬಂತು ಅಂದರೆ ಕೆಳಗಡೆ ಬ್ರೇಕ್ ಡೌನ್ ಆಗ್ಬೋದು. ನಾವು ಮೇಲ್ಗಡೆ ತಿರ್ಗಾ ಪಾಸಿಟಿವ್ ಆಗಬೇಕು ಅಂದರೆ ಅಗೇನ್ 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ಮಾತ್ರ. ನಾಳೆ 25,000 ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ಆಗ ನೋಡೋಣ ಎಕ್ಸ್ಪೈರಿಗೆ ಏನಾಗುತ್ತೆ ಅಂತ. ಅಲ್ಲಿ ತನಕ ಆ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಯಾವುದರಲ್ಲಿ, ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ಅಂತ ನೋಡ್ತಾ ಬರೋದಾದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನೋಡಿ, ಈಗ 2 ದಿನದ ಬ್ಯಾಂಕ್ ನಿಫ್ಟಿ ಏನು ಅಂತ ಚೇಂಜ್ ಆಗಿ ಪಾಸಿಟಿವ್ ಆಗಿರಲಿಲ್ಲ ನಿಫ್ಟಿ ಥರ. ಇದೇ ಝೋನಿಗೆ ವಾಪಸ್ ಬಂದಿತ್ತು. ಈಗ ಅದೇ ಝೋನಲ್ಲೇ ವಾಪಸ್ ಈ ಝೋನ್ ಏನಿತ್ತು 56,000 ಆ ಝೋನಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬಂದಿದೆ. 56,000 ಮೇಲ್ಗಡೆ ಹೋದರೆ ಮತ್ತೆ ನೋಡೋಣಂತೆ. ಇಲ್ಲಾಂದರೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನಮ್ಮ ರೆಫರೆನ್ಸ್ ಪಾಯಿಂಟ್ ಯಾವುದಾಗಿರಬೇಕು, ಈಗ ಈ ಟ್ರೆಂಡ್ ಲೈನ್ ಆಗಿರಬೇಕು, ವಿಚ್ ಇಸ್ 54,400 500 ಆ ಕಡೆಗೆ ಬರ್ತಾ ಹೋಗುತ್ತೆ. FID ಡೇಟಾ ಬಂದಿದೆ ಇವತ್ತಿಂದು, ನಾನು ವಿಡಿಯೋ ಮಾಡೋಷ್ಟೊತ್ತಿಗೆ ನೋಡಿ. ಇಂಟ್ರೆಸ್ಟಿಂಗ್ಲಿ DIಗಳು ಕೂಡ ಇವತ್ತು 8,200 ಕೋಟಿ ಬೈ ಮಾಡಿದ್ದಾರೆ. FIಗಳು ಕೂಡ 1,400 ಕೋಟಿ ಬೈ ಮಾಡಿದ್ದಾರೆ. ಇವತ್ತು ಇಬ್ಬರು ಬಯರ್ಸ್, ನೆಟ್ ಬಯರ್ಸ್ FIDಗಳು. ಇದರಿಂದ ಏನಾದ್ರು ಚೇಂಜಸ್ ಆಗುತ್ತಾ ಏನೋ, ನಾಳೆ ಪಾಸಿಟಿವ್ ಮೂಮೆಂಟ್ ಇದೆಯಾ ನೋಡೋಣ. ವಿಕ್ಸ್ ಏನು ಹೇಳುತ್ತೆ, ವಿಕ್ಸ್ ಏನು ಹೇಳ್ತಾ ಇದೆ, ವಿಕ್ಸು ಕೂಡ ಇವತ್ತು ಡ್ರಾಪ್ ಆಗಿದೆ. ಸೊ ಆನ್ ಥಿಯರಿ ಬೇಸಿಸ್ ನೋಡೋದಾದರೆ FIDಗಳು ಪಾಸಿಟಿವ್ ಆಗಿದ್ದಾರೆ, ವಿಕ್ಸು ಕೂಡ ಕೆಳಗಡೆ ಬಿದ್ದಿದೆ. ನಾಳೆ ಯಾವುದೇ ಎಕ್ಸ್ಪೈರಿ ಇಲ್ಲ. ಸೊ ನಾಳೆಗೆ ಮಾರ್ಕೆಟ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಆದರೆ ನಾವು ಪಾಸಿಟಿವ್ ಅಂತ ಅನ್ಕೋಬೇಕಾ, ಯಾವಾಗ ಅನ್ಕೋಬೇಕು, 24,750 800 ಈ ಝೋನ್ನ ಉಳಿಸ್ಕೊಂಡ್ರೆ ಮಾತ್ರ. ನಾಳೆ 24,750ಕ್ಕಿಂತ ಕೆಳಗಡೆ ಬರ್ತಿದೆ ಅಂದರೆ ಮಾರ್ಕೆಟು ನಾವು ಪಾಸಿಟಿವ್ ಆಗಿ ಇರಬೇಕಾಗಿಲ್ಲ. ಬಟ್ ಅಕಸ್ಮಾತ್ 24,850 ಅದೇ ಝೋನಲ್ಲಿ ಉಳಿಸ್ಕೊಂಡು ಮೇಲ್ಗಡೆ ಹೋಯ್ತು ಅಂದರೆ ಏನಾಗ್ಬೋದು, ನಾಳೆ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ ತಿರ್ಗಾ 25,000 ಅಟೆಂಪ್ಟ್ ಆಗ್ತಾ ಹೋಗ್ಬೋದು. ಕ್ಲೋಸಿಂಗ್ 25,000 ಮೇಲ್ಗಡೆ ಕೊಡುತ್ತಾ ನೋಡೋಣಂತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ 25,000 ಯಾವ ರೀತಿಯಾಗಿ ಟೆಸ್ಟ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು. ಅದ್ರ ಮೇಲ್ಗಡೆ ವಾಪಸ್ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಆಯಿತು ಅಂದರೆ 25,200 ಕೂಡ ಪಾಸಿಬಿಲಿಟಿ ಇದೆ. ಬಿಕಾಸ್ FIDಗಳು ಇಬ್ಬರು ಇವತ್ತು ನೆಟ್ ಬಯರ್ಸು, ವಿಕ್ಸು ಕೂಡ ಕೆಳಗಡೆ ಬಂದಿರೋದ್ರಿಂದ. ಸೊ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಈ ಎಕ್ಸ್ಪೈರಿಗೆ 25,200 ಮೇಜರ್ ರೆಸಿಸ್ಟೆನ್ಸ್, ಕೆಳಗಡೆ 24,400 ಮೇಜರ್ ಸಪೋರ್ಟ್. ಸೊ ಇವೆರಡರ ಮಧ್ಯದಲ್ಲಿದೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆಗೆ ನಾಳೆದಕ್ಕೆ ನಾವು ರೆಡಿ ಆಗ್ತಾ ಹೋಗಬೇಕು. ಸೊ ನಿನ್ನೆ ಗ್ರೂಪಲ್ಲಿ ಒಂದು ಮಾತಾಡಿದ್ವಿ, 24,900 ಪೊಸಿಷನ್ನು ಚೆನ್ನಾಗಿ ಅನಿಸ್ತಾ ಇದೆ ನನಗೆ, ಪಿ ಬೈ ಮಾಡೋದಕ್ಕೆ ತೊಗೋಬೋದು ಅಂತ ನಾವು ಮಾತಾಡ್ಕೊತಾ ಇದ್ವಿ ಅಲ್ವಾ, ಅನಲೈಸ್ ಮಾಡ್ತಾ ಇದ್ವಿ. ಕಾರಣ ಏನು, ಸೇಮ್ ಥಿಯರಿ ಇಲ್ಲಿ ನೆನ್ನೆ ಹೇಳೋದನ್ನು ಮರ್ತು ಬಿಟ್ಟಿದ್ದೆ ನಾನು, ಅದಕ್ಕೋಸ್ಕರ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇಷ್ಟೊಂದು ದೊಡ್ಡ ಕಂದಕ ಮಾಡಿಕೊಂಡು ದೊಡ್ಡ ಗ್ಯಾಪ್ ಮಾಡಿಕೊಂಡು ಕೆಳಗಡೆ ಬೀಳುತ್ತಲ್ಲ, ವಾಪಸ್ ಬಂದಾಗ ಏನಾಗಿರುತ್ತೆ, ನಮ್ಮ ಯೂಶುವಲ್ ಥಿಯರಿ ಪ್ರಕಾರ ಇದು ಅಂಥ ಸುಲಭಕ್ಕೆ ಮೇಲ್ಗಡೆ ಹೋಗೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಫಾಲ್ ಆಗಿ ವಾಪಸ್ ರಿಕವರಿ ಬರ್ತಿರೋದಲ್ವಾ, ಇಲ್ಲಿ ಬಂದರೆ ಮತ್ತೆ ಒಂದ್ಸಲ ಅಲ್ಲಿ ಹೊಡ್ತಾ ತಿನ್ನುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನು. ಹಾಗಾಗಿ ನೆನ್ನೆ ಈ ಝೋನಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಪಿ ಪೊಸಿಷನ್ನ ನಾನು ಕ್ಯಾರಿ ಮಾಡಿದ್ದೆ ನಿಫ್ಟಿದು, ಆಯಿತಾ. ಬಟ್ ಏನಾಯಿತು, ಮೇಲ್ಗಡೆ ಹೋಯಿತು, ಸ್ಟಾಪ್ ಲಾಸ್ ಹೇಳಿದೆ ನಿಮಗೆ 80 ರೂಪಾಯಿ ಸ್ಟಾಪ್ ಲಾಸ್ ಇಟ್ಕೋಬೋದು. ಒಂದು ಟಾರ್ಗೆಟ್ ಒಂದು 210 ರೇಂಜು ಪ್ರಾಬಬ್ಲಿ ಥಿಯರಿ ಏನಿತ್ತು. ತಿರ್ಗಾ 24,600 500 ಕಡೆಗೆ ಮಾರ್ಕೆಟ್ ಎಷ್ಟು ಆಗ್ತಾ ಹೋಗ್ತಾ ಇದೆ ಅಂದರೆ ಆರಾಮಾಗಿ 200 ಪಾಯಿಂಟ್ ಸಿಗುತ್ತೆ ಅಂತ ನಾವು ನೋಡಿದಾಗ ಸರಿಸುಮಾರು 130-135 ರೂಪಾಯಿ ಇತ್ತು ಈ ಪೊಸಿಷನ್ ತೊಗೊಂಡಾಗ. 80 ರೂಪಾಯಿ ಸ್ಟಾಪ್ ಲಾಸ್ ಅಂತ ಮಾತಾಡಿದ್ವಿ. ನಿನ್ನೆ 80 ರೂಪಾಯಿ ಹಿಟ್ ಆಯ್ತು, ಎಷ್ಟು ಮೇಲೆ ಹೋದ್ರೂ ಇಲ್ಲ. ಇವತ್ತೇನಾಯಿತು, ಇವತ್ತು ಒಂದು ಆಪರ್ಚುನಿಟಿ ಇತ್ತು ಇಲ್ಲಿ ಬಿದ್ದಾಗ 160 ತನಕ. ನಾನು ಅವಾಗ ಮಾರ್ಕೆಟಲ್ಲಿ ಅವೈಲೇಬಲ್ ಇರಲಿಲ್ಲ. ವಾಪಸ್ ನಾನು ನೋಡೋಷ್ಟೊತ್ತಿಗೆ ಮಾರ್ಕೆಟಲ್ಲಿ ಸುಮಾರು ಒಂದು 2 ಕಡೆ ಮಿಕ್ಸ್ಡ್ ಇರುವಂಥ ಸೆಂಟಿಮೆಂಟ್ ಇದೆ. ಒಂದು, ಇವತ್ತು ಕನ್ಸಿಸ್ಟೆನ್ಸ್ ಆಗಿ ಇದಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿಲ್ಲ ಒಂದು. ಇನ್ನೊಂದು, ಇವಾಗ ಮಾರ್ಕೆಟ್ ಅವರ್ ಮುಗಿದ ಮೇಲೆ ಬಂದಿರೋದು. ಆದರೆ ಒಂದೊಂದ್ಸಲ ಅನ್ಸುತ್ತಲ್ಲ ನಿಮಗೆ, ನೋಡಿ ಈ ಥರ ಇಟ್ಕೊಂಡು ಯಾವುದೇ ಡಿಸಿಷನ್ ತೊಗೊತಾ ಹೋಗ್ಬೋದು. ಆದರೆ ಅನ್ಸುತ್ತೆ ನಿಮಗೆ ಮಾರ್ಕೆಟು ಇವತ್ತು ಕನ್ಸಿಡರಬಲ್ ಆಗಿ ಕೆಳಗಡೆ ಬಂದು ಕ್ಲೋಸಿಂಗ್ ಮಾಡಿಲ್ಲ. ಪೊಸಿಷನ್ನ ನಾಳೆಗೆ ಕ್ಯಾರಿ ಮಾಡೋದು 1 ಡೇ ಬಿಫೋರ್ ಎಕ್ಸ್ಪೈರಿ ರಿಸ್ಕಿ. ಅದು ಆಪ್ಷನ್ ಬೈಯಿಂಗ್ ಪೊಸಿಷನ್ನು. ಅಫ್ಕೋರ್ಸ್ ನಂದು ಒಂದೇ ಲಾಟ್ ಇದ್ದಿದ್ದು, ಆದರೂ ಕೂಡ ನಾನು ಉಳಿಸ್ಕೊಂಡಿಲ್ಲ. 135 ತೊಗೊಂಡಿದ್ದು 143-44 ಪಾಸಿಟಿವ್ ಅಲ್ಲೇ ಒಂದು 7-8 ಪಾಯಿಂಟಿಗೆ ನಾನು ಎಕ್ಸಿಟ್ ಮಾಡಿಬಿಟ್ಟೆ. ನಾನು ನೋಡಿದಾಗ ಕೊನೆ ಟೈಮಲ್ಲಿ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ಗ್ರೂಪಲ್ಲಿ. ಸೊ ಯಾಕೆ ಆ ಥರ ಮಾಡಬೇಕು ಅಂತಂದರೆ, ನೋಡಿ ನಮಗೆ ಕ್ಲಾರಿಟಿ ಇಲ್ಲ. ನಾಳೆಗೆ ನ್ಯೂಸ್ ಅಂತ ಬರ್ತೀನಿ, ಇವಾಗ ಕ್ಲಾರಿಟಿ ಇಲ್ಲ. ಯಾಕೆ ಅಂತ ಹೇಳೋದಾದರೆ, ಮೇನಲ್ಲಿ ಡೇಟಾ ಬಂದಿತ್ತಲ್ವ ಯಾವುದ್ರದ್ದು, ಇಂಡಿಯಾದು CPI ಇನ್ಫ್ಲೇಷನ್ ಡೇಟಾ ಬಂದಿತ್ತು ಏಪ್ರಿಲ್ದು 3.2% ಬಂದಿತ್ತಲ್ವಾ. ಮೇನಲ್ಲಿ 2.82%, ಇನ್ನೂ ಕೂಡ ಕೆಳಗಡೆ ಬರ್ತಾ ಹೋಯಿತು. ಇದಕ್ಕೆ RBI ಗವರ್ನರ್ ಜೊತೆ ಕೇಳಿದ್ದಾರೆ, ಒಂದು ಸಂಜಯ್ ಮಲ್ಹೋತ್ರಾ ಅವ್ರ ಜೊತೆ ಮಾತಾಡಿದ್ದಾರೆ ಇದ್ರ ಬಗ್ಗೆ. ಏನು ಇನ್ನೂ ಕೂಡ ರಿಲ್ಯಾಕ್ಸೇಷನ್ ಮಾಡ್ತೀರಾ ರೆಪೋ ರೇಟ್ನ, ಏನು ಕತೆ ಅಂತ. ನೋಡಿ, ಇನ್ಫ್ಲೇಷನ್ ಕೆಳಗಡೆನೇ ಇದೆ, ಪ್ರೊಜೆಕ್ಟೆಡ್ ಲೆವೆಲ್ಗಿಂತ ಕೆಳಗಡೆ ಇದೆ ಅಂತಂದರೆ ಖಂಡಿತ ನಮಗೆ ರೆಪೋ ರೇಟ್ನ ಇನ್ನೂ ಕಮ್ಮಿ ಮಾಡೋಕ್ಕೆ ಜಾಗ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಪಾಸಿಟಿವ್ ಫಾರ್ ಮಾರ್ಕೆಟ್ ಅಂತ ನೋಡ್ತಾ ಹೋಗೋದಾದರೆ. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಗ್ಲೋಬಲಲ್ಲಿ ಕೂಡ ನಮಗೆ ಏನೇನು ಚೇಂಜಸ್ ಆಗಿದೆ ಅಂದರೆ, ಈಗ ವರ್ಲ್ಡ್ ವೈಡ್ ಇನ್ಫ್ಲೇಷನ್ ಡೇಟಾನು ಕೂಡ ಒಂದು ಚೆಕ್ ಮಾಡ್ತಾ ಇರ್ತಾರೆ. ಇದನ್ನ WPI ಅಂತ ಕರಿತಾ ಹೋಗ್ತಾರೆ. ಇದನ್ನ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಇದು ಕೂಡ ಇಂಡಿಯಾದ್ದು ಅನ್ಸುತ್ತೆ. ಇದು ಬರೀ ಇಂಡಿಯಾದಿದು. ಇದು 14 ಮಂತ್ ಲೋಗೆ ಬಂದಿದೆ. ಇದು 14 ತಿಂಗಳಲ್ಲೇ ಅತ್ಯಂತ ಕನಿಷ್ಠ ಲೆವೆಲ್ಗೆ ಬಂದಿದೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಇದು, ಆಯಿತಾ. ಇದು ಏಪ್ರಿಲಲ್ಲಿ 0.85% ಇದ್ದಿದ್ದು ಮೇನಲ್ಲಿ 0.39%
ಅಷ್ಟು ಕೆಳಗಡೆ ಬಂದಿದೆ. ಇದು 18 ತಿಂಗಳುಗಳಲ್ಲೇ ಇದು ಅತ್ಯಂತ ಕಡಿಮೆ ಬಂದಿರುತ್ತದೆ. ಕಾರಣ ಏನು ಅಂತಂದರೆ ಕ್ರೂಡ್ ಕಮ್ಮಿ ಆಗಿರೋದ್ರಿಂದ ನಮಗೆ ಫ್ಯೂಯಲ್ ಮತ್ತು ಪವರ್ ಪ್ರೈಸಲ್ಲಿ, ಕಮೋಡಿಟಿ ಪ್ರೈಸಲ್ಲಿ ಇದೆಲ್ಲದರಲ್ಲೂ ಕೂಡ ನಮಗೆ ಒಂದು ಡ್ರಾಪ್ ಸಿಕ್ಕಿದೆ. ಯಾಕೆಂದರೆ ಮೇಯ್ನಾಗಿ ಟ್ರೇಡ್ ಆಗುವಂಥದ್ದು ಎಲ್ಲ ಬರುವಂಥದ್ದು ಅದರಿಂದನೇ ಅಲ್ವಾ. ಸೊ ಅಲ್ಲಿ ರಾ ಮೆಟೀರಿಯಲ್ ಅಥವಾ ರಾ ಕಾಸ್ಟ್ ಏನಿದೆ ಅಲ್ಲೇ ಕಮ್ಮಿ ಆಗಿರೋದ್ರಿಂದ ಗ್ಯಾಸ್ ಪ್ರೈಸ್ ಆಗಿರ್ಬೋದು, ಮತ್ತೊಂದು ಈ ಪ್ರೈಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ಗೆ ಏನು ಸರಕುಗಳು ಬರೋಕ್ಕೆ ಬೇಕಾಗುತ್ತೋ ಅವರಿಗೆ ಖರ್ಚು ಕಮ್ಮಿ ಆಗಿರೋದ್ರಿಂದ ಇನ್ಫ್ಲೇಷನ್ ಕೂಡ ಅಂದರೆ ಅವರು ಜಾಸ್ತಿ ಲಾಭ ಅದರಲ್ಲೇ ಸಿಗುತ್ತೆ. ಹಾಗಾಗಿ ತುಂಬ ಬೆಲೆ ಜಾಸ್ತಿ ಮಾಡಬೇಕಾಗಿಲ್ಲ, ಅದು ಕೆಳಗಡೆ ಬಿದ್ದಿದೆ. ಅದು ಒಂದು. ಜೊತೆಗೆ ಕ್ರೆಡಿಟ್ ಗ್ರೋತು ಡಿಕ್ಲೈನ್ ಆಗಿದೆ ಅಂತ ಬಂದಿತ್ತು. ಇದು 3 ಇಯರ್ಸಲ್ಲಿ 3 ಇಯರ್ ಲೋಗೆ ಬಂದಿದೆ. ಅಂದರೆ ಡೆಪಾಸಿಟ್ ಮಾಡ್ತಿರೋರಿಗಿಂತ ಸಾಲ ತೊಗೊಳ್ತಿರೋರು ಕಮ್ಮಿ ಆಗಿದ್ದಾರೆ ಅಂತ. ಇದು ಇನ್ನೊಂದು RBI ಇನ್ನೊಂದು ನೋಡ್ತಾ ಹೋಗ್ಬೋದು. ಇದರಿಂದ ಏನಾಗ್ತಾ ಹೋಗುತ್ತೆ, ಯಾರು ಜಾಸ್ತಿ ಸಾಲ ತೊಗೊತಾ ಇಲ್ಲ, ನಾವು ಇಂಟ್ರೆಸ್ಟ್ ರೇಟ್ನ ಇನ್ನೂ ಕಮ್ಮಿ ಮಾಡೋಣ, ಇನ್ನೂ ಅಟ್ರಾಕ್ಟಿವ್ ಮಾಡೋಣ, ಆಯಿತಾ, ಇನ್ಫ್ಲೇಷನ್ನು ಕಂಟ್ರೋಲಿಗೆ ಬಂದಿದೆ ಅಂತ ಅದು ಕೂಡ ಮಾಡ್ತಾ ಹೋಗ್ಬೋದು. ಅದು ಒಂದು ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಇನ್ಫ್ಲೇಷನ್ ಡೇಟನ್ನು ಕೂಡ ಬಂದಿತ್ತು. ಅದು CPI ಇನ್ಫ್ಲೇಷನ್ನು, ಅದು ಕೂಡ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸು. ಇದು ಬೇಕಾದ್ರೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡೋಣ ಶಾರ್ಟ್ ಸೀರೀಸಲ್ಲಿ. ಏನಿದು ಏನೇನು ಚೆಕ್ ಮಾಡ್ತಾರೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಏನು ಚೆಕ್ ಮಾಡ್ತಾರೆ, ಕಸ್ಟಮರ್ ಪ್ರೈಸ್ ಇಂಡೆಕ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಏನು ಚೇಂಜ್ ಮಾಡ್ತಾರೆ, ಏನು ಕತೆ ಅನ್ನೋದನ್ನು ಡೆಡಿಕೇಟೆಡ್ ಆಗಿ ಒಂದು ಮಾತಾಡ್ತಾ ಹೋಗೋಣಂತೆ. ಸೊ ಹಾಗಾಗಿ ಮಾರ್ಕೆಟ್ನಲ್ಲಿ ಕನ್ಫ್ಯೂಷನ್ ಇದೆ. ಈ ಕಾರಣದಿಂದಾಗಿ ಈಗ ಪೊಸಿಷನ್ನ ಕ್ಯಾರಿ ಮಾಡೋಂಥದ್ದು ಅಷ್ಟು ಸೂಕ್ತ ಆಗೋದಿಲ್ಲ. ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಇವತ್ತು ಒಂದು ಕರೆಕ್ಷನ್ನ ತೊಗೊಂಡು, ಎಲ್ಲ ಸ್ಟಾಕಲ್ಲೂ ಒಂದು ಕರೆಕ್ಷನ್ ಬಂದಿದೆ. ಬಟ್ ಯಾವುದು ಕೂಡ ಕನ್ವಿನ್ಸಿಂಗ್ ಆಗಿ ಇಲ್ಲಿ ಕೆಳಗಡೆ ಹೋಗುತ್ತೆ ಅನ್ನೋ ಸಿಚುವೇಷನಲ್ಲಿ ಕ್ಲೋಸಿಂಗ್ ಆಗಿಲ್ಲ ಇವತ್ತು. ಜೊತೆಗೆ ವಿಕ್ಸು ಕೂಡ ಕೆಳಗಡೆ ಬಂದಿದೆ. ಗೋಲ್ಡ್ ಏನಾಗ್ತಾ ಇದೆ, ಗೋಲ್ಡ್ ಒಂದು ಕೆಳಗಡೆ ಬರುವಂಥ ಸಿಚುವೇಷನ್ನ ತೋರಿಸಿತ್ತು. ಈಗ ಎಗೇನ್ 99,000 ಲೆವೆಲಲ್ಲಿ ಒಂದು ಸಪೋರ್ಟ್ನ ತೊಗೊಂಡಿದೆ, ಬಿಟ್ಟು ಕೊಟ್ಟಿಲ್ಲ ಗೋಲ್ಡ್ ಇನ್ನೂ ಕೂಡ. ಸಿಲ್ವರ್ ಆಲ್ರೆಡಿ ನಮಗೆ ಆಲ್ ಟೈಮ್ ಹೈಯಲ್ಲಿತ್ತು, ಈಗ ತಿರ್ಗಾ ಒಂದು ಜಂಪ್ ಹೊಡೆದಿದೆ ನೋಡಿ. ಇಲ್ಲಿ 1,09,000ಕ್ಕೆ ಜಂಪ್ ಹೊಡೆದಿದೆ. ಹಿಂದೂಸ್ತಾನ್ ಜಿಂಕ್ ಕಂಪನಿ ಸಿಲ್ವರಿಂದನೇ ಇವಾಗ ಲಾಭ ಮಾಡ್ಕೊತಾ ಇರುವಂಥ ಕಂಪನಿ. ಇದರಲ್ಲಿ ವೇದಾಂತ ಅವ್ರದ್ದು ಕೂಡ ಸ್ಟೇಕ್ ಇತ್ತು, ಅದನ್ನ ಆಚೆ ಬರ್ತಾ ಇದ್ದಾರೆ ಅಂತ ಹೇಳಿದ್ದಾರೆ, ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಸೊ ಸಪ್ರೇಟಾಗಿ ಕಾರ್ಯನಿರ್ವಹಿಸಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಜಿಂಕಲ್ಲಿ ಎಗೇನ್ ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಯಾವುದೇ ಸ್ಟಾಕ್ ರೆಕಮೆಂಡೇಷನ್ ಅಲ್ಲ, ನ್ಯೂಸ್ ಥರನೇ ನೋಡ್ತಾ ಹೋಗಬೇಕು. ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು 15,000 ಕೋಟಿನ ಎಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಇದರಿಂದ ಏನಾಗುತ್ತೆ, ಅವ್ರದ್ದು ಐ ಥಿಂಕ್ ಅದನ್ನ ಏನಂತ ಕರೀತಾರೆ, ಸ್ಮೆಲ್ಟಿಂಗ್ ಅಂತ ಕರಿತಾ ಹೋಗ್ತಾರೆ. ಅದನ್ನ ಮೆಲ್ಟ್ ಮಾಡೋದ್ರ ಜೊತೆಗೆ ಸ್ಮೆಲ್ಟಿಂಗ್ ಅಂತ ಕರಿತಾ ಹೋಗ್ತಾರೆ. ಆ ಪ್ರಾಸೆಸ್ಸಿಗೆ ಮತ್ತು ಏನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಮಿನರಲ್ನ, ಅದೆಲ್ಲದಕ್ಕೂ ಕೂಡ ಜಾಸ್ತಿ ಕೆಪಾಸಿಟಿನ ಆ್ಯಡ್ ಮಾಡ್ಕೊಂಡಂಗಾಗುತ್ತೆ. ಅದರಿಂದಾಗಿ ಇವತ್ತು ಸ್ಟಾಕು ಕೂಡ ತುಂಬ ಡೌನ್ ಇತ್ತು ಅಂತ ಕಾಣುತ್ತೆ. ಬಿಕಾಸ್ ಅವರು ಸಾಲ ಮಾಡಿ ಮತ್ತು ಒಂದಿಷ್ಟು ಇಂಟರ್ನಲ್ ಸೋರ್ಸಸ್ಸಿಂದ ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದ್ದಾರೆ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಇದು ರೆವೆನ್ಯೂ, ಇದನ್ನೆಲ್ಲ ಎಲ್ಲಿ ಮಾತಾಡಿದ್ದೀವಿ, ಫಂಡಮೆಂಟಲ್ ಅನಾಲಿಸಿಸ್ ಸೀರೀಸ್ನಲ್ಲಿ ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಮಾತಾಡಿದ್ದೀವಿ. ಯಾವ ರೀತಿಯಾಗಿ ಕಂಪನಿಯ ಫಂಡಮೆಂಟಲ್ ಶೀಟನ್ನು ಓದುವಂಥದ್ದು. ಕ್ಯಾಪೆಕ್ಸ್ ಬರ್ತಾ ಇದೆ, ಸರಿ, ಕ್ಯಾಪೆಕ್ಸ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕಂಪನಿಯ ಗ್ರೋತಿಗೆ ಅಂತಲೇ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಯಾವ ಮಾರ್ಗದಿಂದ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಸಾಲ ಮಾಡಿ ಮಾಡ್ತಾ ಇದ್ದಾರಾ ಅಥವಾ ಇಂಟರ್ನಲ್ ಇರುವಂಥ ದುಡ್ಡನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದಾರಾ, ಯಾವ ರೀತಿಯಾಗಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಅದಕ್ಕೂ ಕೂಡ ಗಮನ ಕೊಡ್ತಾ ಇರುತ್ತೆ. ಸೊ ಆಲ್ರೆಡಿ ಅದು ಡೆಟ್ಟಲ್ಲಿರೋ ಕಂಪನಿ ಆಗಿತ್ತು ಅಂತಂದರೆ ಮತ್ತೆ ಸಾಲ ತೊಗೊತಾ ಇದ್ದಾರೆ ಅಂದರೆ ಅದು ಮಾರ್ಕೆಟಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿರ್ಬೋದು. ಡೆಡಿಕೇಟೆಡ್ ಆಗಿ ಸ್ಪೆಸಿಫಿಕ್ ಆಗಿ ನಾನು ನೋಡೋಕ್ಕಾಗಿಲ್ಲ, ಬಟ್ ಅದ್ರ ಬಗ್ಗೆ ನೋಡಿದೆ ಇವತ್ತು, ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ USD INR ತಿರ್ಗಾ ಈಗ 86 ರೂಪಾಯಿ ಮೇಲ್ಗಡೆ ಹೊರಟೋಗಿದೆ. ಇದು ಬ್ಯಾಂಕ್ ನಿಫ್ಟಿಗೆ ಆತಂಕ. ನೋಡಿ, ಅದೇ ಹೇಳ್ತಿರೋಂಥದ್ದು ಕನ್ವಿನ್ಸಿಂಗ್ ಆಗಿ ಒಂದು ಸೈಡ್ ಹೋಗುವಂಥ ಡೇಟಾ ಇಲ್ಲ, ಅಲ್ಲಿ ಘರ್ಷಣೆ ಅನ್ನೋದು ಆಗ್ತಾನೆ ಇದೆ, ಇನ್ನೂ ಕೂಡ ಸೀಸ್ ಫೈರ್ ಅನ್ನೋದು ಆಗಿಲ್ಲ. ಜೊತೆಗೆ ಅದು ಕ್ರೂಡ್ ಮೇಲೆ ಯಾವತ್ತೂ ಕೂಡ ಡಿಪೆಂಡೆಂಟೇ. ಅದೇ ರೀತಿಯಾಗಿ ನಮಗೆ ಇಲ್ಲಿ ಒಂದಿಷ್ಟು ಇನ್ಫ್ಲೇಷನ್ನು ಲೋಕಲ್ ಡೇಟಾಗಳು ಪಾಸಿಟಿವ್ ಆಗಿ ಬಂದಿದೆ. ಸೊ ಇದೆಲ್ಲದ್ರ ಮಧ್ಯೆ ಮಾರ್ಕೆಟ್ ಇದೆ, ಹಾಗಾಗಿ ಪೊಸಿಷನ್ನ ಕ್ಯಾರಿ ಮಾಡುವಂಥದ್ದು ಅಷ್ಟು ಸೂಕ್ತವಾಗಿ ಕಾಣಿಸ್ತಾ ಇಲ್ಲ. ಅದೇ ರೀತಿಯಾಗಿ ಕ್ರೂಡು ನೋಡಿ, ನೆನ್ನೆ ಎಷ್ಟು ಜೋರಾಗಿ ಬಿದ್ದಿತ್ತು, ಎಕ್ಸ್ಪೈರಿ ಕೂಡ ಇತ್ತು ನೆನ್ನೆ, ಫ್ಯೂಚರ್ಸ್ ಎಕ್ಸ್ಪೈರಿ ಇತ್ತು ನೆನ್ನೆ ಕ್ರೂಡಲ್ಲಿ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ಸಿದ್ದಾರೆ. ಐ ಥಿಂಕ್ ನೆನ್ನೆ ನಾನು ವೀಡಿಯೋ ಮಾಡೋಕ್ಕೆ ಬಂದಾಗ ಈ ಪಾಯಿಂಟಲ್ಲಿ ಇತ್ತು ಕ್ರೂಡ್. ಸೊ ಇದೇ ರೀತಿ ಮೇಲ್ಗಡೆ ಹೋಗ್ಬೋದು ಅಂತ ಮಾತಾಡಿದ್ವಿ ಇವತ್ತು. ಅದೇ ರೀತಿ ಹೋಗಿ ಅದಕ್ಕಿಂತ ಮೇಲ್ಗಡೆ ಹೋಗಿ ಈಗ ವಾಪಸ್ ಯಾವುದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತೋ ಅಲ್ಲಿಗೆ ಬಂದಿದೆ. ಈಗ ನೋಡಿ, ಇದೇ ಬಿಹೇವಿಯರು ನಮಗೆ ಈ ಬ್ರೇಕ್ಔಟ್ ಏನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಈ ಝೋನಲ್ಲಿ ಆಗಿತ್ತು ಅಂದರೆ, ಯಾಕೆಂದರೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನು ಇಲ್ಲಿಂದ ಒಂದು ಬ್ರೇಕ್ಔಟ್ ಆಗಿತ್ತು ಅಂದರೆ ಕಾನ್ಫಿಡೆಂಟ್ ಆಗಿ ತಗೋಬೋದಾಗಿತ್ತು. ಆದರೆ ಏನು ಮಾಡ್ತು, ಮಾರ್ಕೆಟ್ ಕೆಳಗಡೆ ಬಂದು ಈ ಗ್ಯಾಪನ್ನು ಫಿಲ್ ಮಾಡಿಕೊಂಡು ಈಗ ಮೇಲ್ಗಡೆ ಹೋಗ್ತಾ ಇದೆ. ಈಗ ಏನು ಮಾಡಬೇಕು, ಆ ರೀತಿ ಓದಕ್ಕೆ ಬರೋದಿಲ್ಲ. ಈಗೇನಿದು ಒಂದು ರೇಂಜ್ ಅಂತಲೇ ಓದಬೇಕು. ದಯವಿಟ್ಟು ಕ್ರೂಡಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅಲ್ಲೆಲ್ಲೋ ಯುದ್ಧ ನಡೀತಾ ಇರೋದು, ಇಲ್ಲಿ ಮಾರ್ಕೆಟು ಅಳ್ಳಾಡ್ತಾ ಹೋಗುತ್ತೆ. ಡೈರೆಕ್ಟ್ ಇಂಪ್ಯಾಕ್ಟ್ ಕ್ರೂಡು. ಬೇರೆ ಯಾವುದು ನ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೋ ಇಲ್ವೋ. ಇವತ್ತು ಯಾಕೆ ನ್ಯೂಸ್ ನಾಯ್ಸ್ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟಿದ್ದೆ. JP Morgan ಅನ್ನೋ ಸಂಸ್ಥೆ ಏಪ್ರಿಲಲ್ಲಿ $50 ಕಮ್ಮಿ ಬರ್ಬೋದು ಒಂದು ಬ್ಯಾರೆಲ್ಲಿಗೆ ಕ್ರೂಡು ಅಂತ ಪ್ರಿಡಿಕ್ಟ್ ಮಾಡಿದ್ರು. ಈಗ ಜೂನಲ್ಲಿ ಏನು ಹೇಳ್ತಾ ಇದ್ದಾರೆ, $120, ಎಲ್ಲಿ $50, ಎಲ್ಲಿ $120. ಯಾಕೆ ಈ ರೀತಿ ಆಗುತ್ತೆ ಅನ್ನೋದು, ಕ್ರೂಡ್ ಅನ್ನೋದು ಒಂದು ಗ್ಲೋಬಲ್ ಕಮೋಡಿಟಿ, ಎಲ್ಲ ದೇಶಗಳು ಉಪಯೋಗಿಸ್ತಾರೆ. ಹಾಗಾಗಿ ಏನು ಒಂದು ಸಣ್ಣ ಕ್ರೂಡ್ ರಿಲೇಟೆಡ್ ಕಂಟ್ರೀಸ್ನಲ್ಲಿ ಚೇಂಜಸ್ ಆದರೂ ಕೂಡ ಅದು ತುಂಬ ಡೈರೆಕ್ಟಾಗಿ ಅದು ಪರಿಣಾಮನ ಬೀಳ್ತಾ ಹೋಗುತ್ತೆ. ಹಾಗಾಗಿ ಕಮೋಡಿಟಿ ಮತ್ತು ಎರಡೂ ಸೆಷನಲ್ಲಿ ನಡೀತಾ ಇರುತ್ತೆ. ಬೆಳಗ್ಗೆ ಸೆಷನ್ ಇರುತ್ತೆ, ಸಂಜೆ ಸೆಷನ್ ಇರುತ್ತೆ. ಏನೇ ನ್ಯೂಸ್ ಬಂದರೂ ರಿಯಾಕ್ಟ್ ಮಾಡೋಕ್ಕೆ ಹೈಯೆಸ್ಟ್ ಪಾಸಿಬಿಲಿಟಿ ಚಾನ್ಸಸ್ ಇರುವಂಥದ್ದು ಕಮೋಡಿಟಿ ಮಾರ್ಕೆಟಿಗೆ. ನಮ್ಮ ಮಾರ್ಕೆಟ್ ಏನಾಗುತ್ತೆ,
3:30 ಮೇಲೆ ಏನಾದ್ರು ನ್ಯೂಸ್ ಬಂತು ಅಂದರೆ ಅದು ಬರೀ ಗಾಳಿ ಸುದ್ದಿನೇ ಆಗಿರಲಿ, ಸ್ಪೆಕ್ಯುಲೇಷನೇ ಆಗಿರಲಿ, ಅದು ರಿಯಾಕ್ಟ್ ಮಾಡೋಕ್ಕೆ ಅವಕಾಶ ಇರಲ್ಲ, ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ. ಮಾರನೇ ಬರೋಷ್ಟೊತ್ತಿಗೆ ಅದು ಗಾಳಿ ಸುದ್ದಿ ಅಂದರೆ ಮಾರ್ಕೆಟ್ ರಿಯಾಕ್ಟೇ ಮಾಡಲ್ಲ. ಎಷ್ಟೊಂದು ಸುದ್ದಿಗಳು ಹಾಗೆ ಫಿಲ್ಟರ್ ಆಗ್ತಾ ಹೋಗುತ್ತೆ. ಬಟ್ ಕಮೋಡಿಟಿ ಮಾರ್ಕೆಟಲ್ಲಿ ಏನಾಗುತ್ತೆ, ಗಾಳಿ ಸುದ್ದಿ ಆಗಿದ್ರೂ ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಜಾಗ ಇದೆ. ಬಿಕಾಸ್ 2 ಸೆಷನ್ ಸಂಜೆ ಸೆಷನಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗೇ ಇರಬೇಕು. ಅದೇ ರೀತಿಗೆ ಕಾಪರು 880 ಆ ಲೆವೆಲ್ ರೆಸಿಸ್ಟೆನ್ಸ್ ತಗೊಂಡು ತಿರ್ಗಾ ಅಲ್ಲಿ ಕೆಳಗಡೆ ಬರ್ತಾ ಇರೋ ಥರದ್ದು ಕಾಣಿಸ್ತಾ ಇದೆ. ಸೊ ಇದಿಷ್ಟು ನಾನು ನೋಡಿದಂಥದ್ದು. ಇದನ್ನು ಹೊರತುಪಡಿಸಿ ನ್ಯೂಸ್ ಅಂತ ಹೇಳಬೇಕು ಅಂತಂದರೆ ATM ಕೌಂಟ್ಗಳು ಭಾರತದಲ್ಲಿ ಕಮ್ಮಿ ಆಗ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಒಟ್ಟು ಎಷ್ಟಿದೆ ಅಂತ ಗೊತ್ತಾ ಭಾರತದಲ್ಲಿ ಇವಾಗ ATM? RBI ಡೇಟಾ ಇದು, ಮತ್ತೆ ನಾನು ಸುಮ್ಮನೆ ಎಲ್ಲಿಂದ ಹೇಳ್ತಾ ಇಲ್ಲ. 2,11,654 ATMಗಳಿದೆ ಇಡೀ ಭಾರತದಲ್ಲಿ ಆ್ಯಸ್ ಪರ್ FY25 2024-25 ಹಣಕಾಸಿನ ವರ್ಷದಲ್ಲಿ. ಯಾಕೆ ಇದು ಕನ್ಸರ್ನ್ ಅಂತಂದರೆ ಬ್ಯಾಂಕ್ಗಳ ಬ್ರ್ಯಾಂಚ್ಗಳಾಗಿರುತ್ತಲ್ಲ, ಇದು ಯಾವ ATMಗಳು ಮತ್ತು ಪಬ್ಲಿಕ್ಕು, ಪ್ರೈವೇಟು, ಇಂಟರ್ನ್ಯಾಷನಲ್ ಎಲ್ಲ ಬ್ಯಾಂಕ್ಗಳು ಸೇರಿ, ಫಾರಿನ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳು ಸೇರಿ ಇರುವಂಥ ATM ಕೌಂಟು. ಆದರೆ ಬ್ಯಾಂಕ್ ಬ್ರ್ಯಾಂಚ್ಗಳು ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಬರೀ ಈ ವರ್ಷ FY25ಯಲ್ಲಿ 1,42,000 ಬ್ಯಾಂಕ್ ಬ್ರ್ಯಾಂಚ್ಗಳಿದೆ. ಟೋಟಲ್ ಬ್ಯಾಂಕ್ ಬ್ರಾಂಚಸ್ ಎಲ್ಲ ಬ್ಯಾಂಕಿಂದ ಸೇರಿ 1,42,000 ಬ್ರ್ಯಾಂಚ್ಗಳಿದೆ. ಆದರೆ ATMಗಳು ಮಾತ್ರ 2000 ಈ ಕೌಂಟು, ಬ್ರ್ಯಾಂಚ್ಗಳ ಕೌಂಟು 2021ನೇ ಇಸ್ವಿನಲ್ಲಿ 1,30,000 ಇತ್ತು. 1,30,000 ಇದ್ದಿದ್ದು ಈಗ 4 ವರ್ಷದಲ್ಲಿ 12,000 ಜಾಸ್ತಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಬ್ರ್ಯಾಂಚ್ಗಳು. ಆದರೆ ATM ಸಂಖ್ಯೆ ಮಾತ್ರ ಆವಾಗಲೂ ಕೂಡ 2,11,000 ಇತ್ತು 2021ರಲ್ಲಿ. ಈಗಲೂ ಕೂಡ 2,11,000 ಇದೆ. ಅಂದರೆ ಆಲ್ಮೋಸ್ಟ್ ಫ್ಲ್ಯಾಟ್ ಇದೆ. 100-200 ಜಾಸ್ತಿ ಆಗಿದೆ ATMಗಳು. ಯಾಕೆ ATMಗಳು ಜಾಸ್ತಿ ಆಗ್ತಿಲ್ಲ? ಎಲ್ಲ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಹಣ ಖರ್ಚು ಮಾಡೋದು ಬೇಡ ಅಂತ ಮಾಡ್ತಾ ಇದ್ದಾರೆ ಈ ಥರ ಬ್ಯಾಂಕ್ಗಳು, ಏನು ಅನ್ನೋದು ಗೊತ್ತಿಲ್ಲ. ಅದೊಂದು ಇಂಟ್ರೆಸ್ಟಿಂಗ್ ಡೇಟಾ ನೋಡಿದ್ದು ತಿಳಿಸ್ಬೇಕು ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಜೊತೆಗೆ ಗೌರ್ಮೆಂಟು ಈ ಹೈಡ್ರೋಜನ್ ಪವರ್ಡ್ ವೆಹಿಕಲ್ಸ್ ಅಂತಲೂ ಬರ್ತಾ ಇದೆ. ಇವಾಗ ಟೊಯೋಟಾ ಅವರೆಲ್ಲ ಎಲೆಕ್ಟ್ರಿಕ್ ಇಂದೇ ಹೋಗಿಲ್ಲ, ಅವರು ಜಾಸ್ತಿ ಹೈಡ್ರೋಜನ್ನಲ್ಲಿ ಇನೋವೇಷನ್ನ ಮಾಡ್ತಾ ಇದ್ದಾರೆ. ಆ ಹೈಡ್ರೋಜನ್ ಪವರ್ಡ್ ಪ್ರಾಜೆಕ್ಟ್ ಐ ಥಿಂಕ್ ಇದು ಟಾಟಾ ಮೋಟರ್ಸ್ ಜೊತೆ ಟೈಅಪ್ ಆಗಿದೆ. ಇದು ಇಂಡಿಯಾದಲ್ಲಿ ಇದೊಂದು 37 ವೆಹಿಕಲ್ ಮೇಲೆ ಆನ್ ರೋಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾರಂತೆ. ಇದು ಒಂದು ಮುಂದಿನ 1 ವರ್ಷದಿಂದ 2 ವರ್ಷಗಳಲ್ಲಿ ಇದು ಒಂದು ಗೌರ್ಮೆಂಟಿಂದ ಸಪೋರ್ಟ್ ಇರುವಂಥ ಒಂದು ಪೈಲಟ್ ಪ್ರಾಜೆಕ್ಟ್. ಯಾಕೆಂದರೆ ಗೌರ್ಮೆಂಟ್ ಬೇರೆ ಬೇರೆ ರೀತಿ ನೋಡ್ತಾ ಇದ್ದಾರಲ್ವ, ಬೇರೆ ಕ್ರೂಡ್ ಮೇಲೆ ನೋಡಿ, ಯಾವುದೇ ದೇಶಕ್ಕಾದರೂ ಕೂಡ ಕ್ರೂಡ್ ಮೇಲೆ ಡಿಪೆಂಡೆನ್ಸಿ ಅನ್ನೋದು ಬರೀ. ಇನ್ನೂ ಒಂದು ಡೇಟಾ ಹೇಳಬೇಕು ಅನಿಸ್ತು ನಿಮಗೆ. ಈಗ ಕ್ರೂಡ್ ಬೆಲೆ ಕಮ್ಮಿ ಆಗಿದೆಯಲ್ಲ, ಕ್ರೂಡ್ ಬೆಲೆ ಕಮ್ಮಿ ಆಗಿರೋದಕ್ಕೆ ಭಾರತಕ್ಕೆ ಒಂದು ಟ್ರೇಡ್ ಡೆಫಿಸಿಟಲ್ಲಿ ಎಷ್ಟು ಉಳಿದಿದೆ ಅಂದರೆ 2% ಏನೋ ಕಮ್ಮಿ ಆಗಿದೆ. ಅಂದರೆ ಏಕೆಂದರೆ ನಮಗೆ ಈಗ ಕಮ್ಮಿ ದುಡ್ಡಿಗೆ ಕ್ರೂಡ್ ಸಿಗ್ತಾ ಇದೆಯಲ್ಲ, ಸೊ ಹಾಗಾಗಿ ನಮ್ದು ಆ ಒಂದು ಡೆಫಿಸಿಟ್ ಏನಿರುತ್ತೆ ಅಂದರೆ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ವರ್ಸಸ್ ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ, ಆ ರೇಷೋದಲ್ಲಿ ಎರಡು ಚಿಲ್ಲರೆ % ಬರೀ ಕ್ರೂಡ್ ನೋಡಿ ಒಂದು $20-15 ಕೆಳಗಡೆ ಬಿದ್ದಿದ್ದಕ್ಕೆ. ಸೊ ಅಷ್ಟೊಂದು ಪರಿಣಾಮವನ್ನು ಬಿದ್ದಿತ್ತು. ಹಾಗಾಗಿ ಕ್ರೂಡಿಂದ ನಾವು ಡಿಪೆಂಡೆನ್ಸಿನ ಆಚೆ ಬರ್ತಾ ಹೋಯಿತು ಅಂತಂದರೆ ಭಾರತದ GDPಗೂ ಕೂಡ ಇದು ಖಂಡಿತವಾಗ್ಲೂ ಒಳ್ಳೆಯ ಬೂಸ್ಟನ್ನು ಕೊಡ್ತಾ ಹೋಗುತ್ತೆ. ಸೊ ಅದರಿಂದ ಬೇರೆ ತ ಬರಬೇಕು ಅಂದರೆ ಯಾವುದು ಬೇರೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿನ ಹುಡುಕ್ತಾ ಹೋಗಬೇಕು. ಅದು ಎಲೆಕ್ಟ್ರಿಕ್ ಅಂತ ಹೇಳ್ತಾ ಇರ್ಬೋದು ನಾವು, ಬಟ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಈಗಲೂ ಕೂಡ ಕೋಲ್ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಅದರಿಂದನೂ ಆಚೆ ಬರಬೇಕಂದ್ರೆ ಏನು, ಸೋಲಾರು, ಹೈಡ್ರೋಜನ್ನು, ಈ ರೀತಿಯಾಗಿ ಗ್ರೀನ್ ಎನರ್ಜಿಗಳು ಯಾವ ರೀತಿ ಇದೆಯಾ ಅದರಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋದರೆ, ಈಗ ಎಥನಾಲ್ ಅಂತ ಕೂಡ ಹೇಳ್ತಾ ಇದ್ದಾರೆ, ಅದು 10% ಮಿಕ್ಸ್ ಮಾಡ್ತಾ ಇದ್ದಾರೆ, ಈಗ 20% ಮಿಕ್ಸ್ ಮಾಡಬೇಕು ಅಂತ ಈ ಥರ ಎಲ್ಲ ಬರ್ತಾ ಇದೆ. ಕೆಲವೊಂದು ವಾದ ಬರ್ತಾ ಇದೆ ಅದು ಇಂಜಿನಿಗೆ ಅಷ್ಟು ಒಳ್ಳೆಯದಲ್ಲ ಅಂತಲೂ ಬರ್ತಾ ಇದೆ. ಅದು ನೋಡೋಣ ಯಾವ ರೀತಿ ಆಗ್ತಾ ಹೋಗ್ತಾ ಹೋಗುತ್ತೆ ಅಂತ. ಬಟ್ನಲ್ಲಿ ಬೇರೆ ಬೇರೆ ಪಾಸಿಬಲ್ ವೇಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಸೊ ಅದು 37 ವೆಹಿಕಲ್ಗಳಲ್ಲಿ ರೋಡ್ ಮೇಲೆ, ಅಂದರೆ ಟ್ರಕ್ಕು, ದೊಡ್ಡ ವೆಹಿಕಲ್ ಎಲ್ಲದರಲ್ಲೂ ಕೂಡ ಟೆಸ್ಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅದು ನೋಡೋಣ ಯಾವ ರೀತಿಯಾಗಿ ಬರ್ತಾ ಹೋಗುತ್ತೆ ಅಂತ. ಇದಿಷ್ಟು ಇವತ್ತಿನ ಚರ್ಚೆಯಾಗಿತ್ತು. ಈ ಎಫರ್ಟ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ, ಮಾಹಿತಿ ಕೊಡ್ತಾ ಇರೋದು ನಮ್ಮ ಚಾನಲಿಂದ ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ದಯವಿಟ್ಟು ವಿಡಿಯೋಗಳಿಗೆ ನೀವು ನೋಡಿದ ನಂತರ ಒಂದು ಲೈಕ್ನ ಕೊಡಿ. ಅದು ಇನ್ನೂ ಹೆಚ್ಚಿನ ಜನಕ್ಕೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತಾ ಹೋಗುತ್ತೆ. ನಿಮಗೆ ತುಂಬ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಕೂಡ ಮಾಡ್ತಾ ಹೋಗ್ಬೋದು. ಅದು ಒಳ್ಳೆಯದಿರಲಿ ಅಥವಾ ಏನೋ ಸಜೆಷನ್ಸ್ ಇರಲಿ, ಏನಿದ್ರು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ತಾ ಹೋಗ್ಬೋದು. ಜೊತೆಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ ಅಂದರೆ ಮರಿದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಹೋದಂಗೂ ಕೂಡ ಟರ್ಮ್ ಇನ್ಶೂರೆನ್ಸ್ನ ಪ್ರೀಮಿಯಂ ಬೆಲೆ 5-6% ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಡಿಲೇ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ಪಿನ್ ಕಾಮೆಂಟಲ್ಲಿ ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಏನದು ಅನ್ನೋದು ಒಂದು ವಿಡಿಯೋ ಇದೆ, ಅದನ್ನು ಚೆಕ್ ಮಾಡ್ಬೋದು. ಅದು ಇಷ್ಟ ಆಯಿತು ಅಂದರೆ ಅದರ ಕೆಳಗಡೆ ಒಂದು ಫಾರ್ಮ್ ಕೂಡ ಕೊಟ್ಟಿರ್ತೀನಿ. ಆ ಫಾರ್ಮ್ನ ನೀವು ಫಿಲ್ ಮಾಡಿದ್ರಿ ಅಂತಂದರೆ ಬಜಾಜ್ ಸಿಬ್ಬಂದಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾರೆ. ಜೊತೆಗೆ ಈ ವರ್ಷದ ನಮ್ಮ ಚಾನಲ್ನ ಮಿಷನ್ ಟರ್ಮ್ ಇನ್ಶೂರೆನ್ಸ್ ಹೋದ ವರ್ಷದ್ದೇ, ಆದರೆ ಸುಮಾರು ಜನ ಇನ್ನೂ ಮಾಡಿಸಿಲ್ಲ, ಅದಕ್ಕೋಸ್ಕರ ಮತ್ತೆ ಈ ವರ್ಷನೂ ಹೇಳ್ತಾ ಇದ್ದೀನಿ. ಆದರೆ ಈ ವರ್ಷದ ನಮ್ಮ ಚಾನಲ್ ಮಿಷನ್ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡುವಂಥದ್ದು. ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟನ್ನು FD ಅಂತನೋ RD ಅಂತನೋ ಡೆಟ್ ಫಂಡ್ ಅಂತನೋ ಒಟ್ಟಿನಲ್ಲಿ ಅದು ಈಸಿಯಾಗಿ ತೆಕ್ಕೊಳೋ ಥರ ಇರಬೇಕು. ಆ ರೀತಿ ಮಾಡಿಡಿ. ಅದನ್ನ ಮತ್ತೆ ಯಾವುದಕ್ಕೆ ಪ್ಲೆಡ್ಜ್ ಮಾಡೋವಂಥದ್ದು, ಈ ರೀತಿ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರಿ, ನಾನು ಪ್ಲೆಡ್ಜಿಂಗಲ್ಲಿ ಒಂದಿಷ್ಟು ಇಟ್ಟಿದ್ದೀನಿ, ಲಿಕ್ವಿಡ್ ಪೀಸ್ನ ತೊಗೊಂಡು ಅಥವಾ ನಿಫ್ಟಿ ಪೀಸ್ನ ತೊಗೊಂಡು ಅಂತ. ಬೇಡ, ಆ ರೀತಿ ಮಾಡಬಾರ್ದು. ಯಾವುದೇ ಒಂದು ಬೇರೆ ಒಪ್ಪಂದಕ್ಕೆ ಒಳಪಟ್ಟಿರಬಾರ್ದು. ಅದು ಸಪ್ರೇಟಾಗೇ ಇರಬೇಕು. ನಿಮಗೆ ಬೇಕು ಅಂದಾಗ ತೆಕ್ಕೊಳೋ ಥರ ಇರಬೇಕು. ಹಾಗಂತ ಯಾವ್ಯಾವಾಗ ಸಣ್ಣದೇನೋ ಒಂದು ನೀಡ್ ಬಂತು ಅಂದರೂ ಕೂಡ ಅದನ್ನ ಮುಟ್ಟಬಾರ್ದು. ತೀರಾ ಎಮರ್ಜೆನ್ಸಿ ಅಂತ ಅಂದರೆ ಮಾತ್ರ ಆ ದುಡ್ಡನ್ನು ನೀವು ತೆಗೆಯೋ ಥರ ಇರಬೇಕು. ಆ ರೀತಿಯಾಗಿ ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ವರ್ಷ ಮುಗಿಯೋದ್ರೊಳಗೆ ಎಲ್ಲರೂ ಒಂದು ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಣ. ಅಟ್ಲೀಸ್ಟ್ ನಮ್ಮ 3 ತಿಂಗಳಿಗೆ ಖರ್ಚಿಗಾದರೂ ಆಗೋ
ಆಗುವಷ್ಟು ದುಡ್ಡನ್ನ ನಾವು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಡ್ತಾ ಹೋಗೋಣ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.